ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫೂಫಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಪ್ರೀತಿಯ ಐಶು. ಸೊ ಇವತ್ತು ಏನು ಕಿಚನಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಏನಕ್ಕೆ ಅಂದರೆ ನಮ್ಮನೇಲಿ ಒಂದು ಪ್ರಾಡಕ್ಟ್ ಇದೆ, ಅದೇನು ಗೊತ್ತಾ? ಏರ್ ಫ್ರೈಯರು. ಏರ್ ಫ್ರೈಯರಲ್ಲಿ ಏನೇನೆಲ್ಲ ಕುಕ್ ಮಾಡ್ಬೋದು ಮತ್ತು ಹೇಗೆ ಯೂಸ್ ಮಾಡ್ಬೋದು, ಏನೇನೆಲ್ಲ ಆಪ್ಷನ್ಸ್ ಇದೆ, ಹೇಗೆ ಫಂಕ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಆ್ಯಕ್ಚುಲಿ ನಾವು ಏರ್ ಫ್ರೈಯರ್ ತೊಗೊಂಡಿದ್ದು ಜಾಸ್ತಿ ಆಯಿಲ್ ಯೂಸ್ ಮಾಡಬಾರ್ದು ಅಂತ ಹೇಳಿ. ನೀವೇನಾದರೂ ಯಾರಿಗಾದ್ರೂ ಜಾಸ್ತಿ ಆಯಿಲ್ ಯೂಸ್ ಮಾಡಬಾರ್ದು ಅಂತ ಇದ್ದರೆ ಏರ್ ಫ್ರೈಯರು ತುಂಬ ಯೂಸ್ ಆಗುತ್ತೆ. ಮತ್ತೆ ಹೆಲ್ದಿ ಫುಡ್ ಏನಾದರೂ ತಿನ್ಬೇಕಂತ ಅನ್ಕೊಂಡಿದ್ರೆ ಈ ಏರ್ ಫ್ರೈಯರ್ ಯೂಸ್ ಆಗುತ್ತೆ. ಹೇಗೆ ಕುಕ್ ಮಾಡೋದಂತ ನೋಡೋಣ. ನಾನೊಂದಷ್ಟು ವೀಡಿಯೋಸ್ ಮಾಡಿದ್ದೀನಿ ಏರ್ ಫ್ರೈಯರ್ದು. ಸೊ ನೋಡೋಣ ಹೇಗಿದೆ ಏರ್ ಫ್ರೈಯರ್ ಅಂತ. ನಾನು ತೊಗೊಂಡಿರೋದು ಪಿಜನ್ ಕಂಪ್ನಿ ಏರ್ ಫ್ರೈಯರು. ವಿಡಿಯೋ ನೋಡ್ಕೊಂಡ್ಬಂದ್ರೆ ಹೇಗಿದೆ ಅಂತ ಹೇಳಿ. ಇವಾಗ ಅದ್ರಲ್ಲಿ ಏನೇನು ಆಪ್ಷನ್ಸ್ ಇದೆ, ಹೇಗೆ ಫಂಕ್ಷನ್ ಆಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಸ್ವಿಚ್ ಆನ್ ಮಾಡಿ. ಸ್ವಿಚ್ ಆನ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಮೆನು ಆಪ್ಷನ್ ಬರುತ್ತೆ. ಇದು ಆನ್ ಆ್ಯಂಡ್ ಆಫ್ ಬಟನು. ಸೊ ಇದು ಆನ್ ಮಾಡಿದ್ರೆ ನಿಮ್ಗೆ ಇಲ್ಲೆಲ್ಲ ಆಪ್ಷನ್ಸ್ ಏನೇನಿದೆ ಅಂತ ಗೊತ್ತಾಗುತ್ತೆ. ಆ್ಯಕ್ಚುಲಿ ಇದು ಎಮ್ ಅಂತ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಪ್ರೀಸೆಟ್ ಮೆನು ಆಪ್ಷನ್ಸ್ ಇದೆ. ಸೊ ನೀವು ಇವಾಗ ಎಲ್ಲ ಆಪ್ಷನ್ಸ್ ಅಂದರೆ ಪ್ರೀಸೆಟ್ ಮೆನು ಆಲ್ರೆಡಿ ಸೆಟ್ ಆಗಿರೋದ್ರಿಂದ ಈ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ನೋಡಿ, ಫ್ರೆಂಚ್ ಫ್ರೈಸ್ ಮಾಡ್ಕೋಬೇಕಂತಂದರೆ ಸೆಟ್ ಆಗುತ್ತೆ. ಅದೇ ರೀತಿ ಟಿಕ್ಕಾ, ಚಿಕನ್ ಟಿಕ್ಕಾ ಇಲ್ಲ ಪನ್ನೀರ್ ಟಿಕ್ಕಾ ಮಾಡ್ಕೋತೀನಿ ಅಂದರೆ ಈ ಆಪ್ಷನು. ಜಸ್ಟ್ ಈ ಆಪ್ಷನ್ ಬಂದುಬಿಟ್ಟು ಸಮೋಸ ಆ ಥರ ಏನಾದರೂ ಮಾಡ್ಕೊಳೋದಾದರೆ, ಇದು ವೆಜಿಟೇಬಲ್ ರೋಸ್ಟ್ ಮಾಡೋದಾದರೆ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಪಿಜ್ಜಾ ಮಾಡ್ಕೊಳ್ಳೋದಾದರೆ. ಆ್ಯಕ್ಚುಲಿ ಈ ಆಪ್ಷನು ಕಟ್ಲೆಟು ಮತ್ತು ನಗೆಟ್ಸ್ ಏನಾದರೂ ಮಾಡ್ಕೋಬೇಕಂತ ಅಂದರೆ ಈ ಆಪ್ಷನು ಕೇಕ್ ಮಾಡೋದಕ್ಕೆ. ನಿಮಗೆ ಕಪ್ ಕೇಕ್ ಸಿಂಬಲ್ ಇದೆ ನೋಡಿ, ಮತ್ತು ಈ ಆಪ್ಷನು ಬನಾನಾ ಸಿಂಬಲ್ ಇದೆ. ಏನಕ್ಕೆ ಅಂದರೆ ಬನಾನಾ ಚಿಪ್ಸ್ ಮಾಡ್ಕೊಳ್ಳೋದಕ್ಕೆ. ಈ ಆಪ್ಷನು ಡಿಫ್ರಾಸ್ಟ್ ಮಾಡೋದಕ್ಕೆ. ಸೊ ಇದು ಪ್ರೀಸೆಟ್ ಮೆನು ಆಪ್ಷನ್ಸು. ನೆಕ್ಸ್ಟು ಆ್ಯಕ್ಚುಲಿ ನಿಮಗೆ ಇವಾಗ ಟೆಂಪ್ರೇಚರ್ ಸೆಟ್ ಮಾಡೋದಕ್ಕೆ ಮತ್ತು ಟೈಮಿಂಗ್ ಸೆಟ್ ಮಾಡೋದಕ್ಕೂ ಕೂಡ ಆಪ್ಷನ್ ಇದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೋಡ್ತಾ ಇದ್ರೆ ಟೆಂಪ್ರೇಚರ್ ಸೆಟ್ ಆಗಿದೆ. ಮತ್ತು ನೀವು ಮಿನಿಟ್ಸ್ ಏನಾದರೂ ಸೆಟ್ ಮಾಡ್ಕೋಬೇಕಂತಂದರೆ ಇಲ್ಲಿ ನೋಡಿ ಇನ್ಕ್ರೀಸ್ ಮಾಡ್ಬೋದು ಮಿನಿಟ್ಸು. ಅಂದರೆ ಇದೇನಕ್ಕೆ ಅಂತಂದರೆ ನಿಮ್ಮದೇ ಓನ್ ಡಿಶ್ ಏನಾದರೂ ಮಾಡ್ಕೋಬೇಕು, ಓನ್ ರೆಸಿಪಿ ಮಾಡ್ಕೋಬೇಕಂದ್ರೆ ನಿಮ್ಗೆ ಟೈಮಿಂಗ್ಸ್ ಗೊತ್ತಿದ್ರೆ ಜಸ್ಟ್ ನೀವು ಅದನ್ನು ಟೈಮಿಂಗ್ಸಿಗೆ ಸೆಟ್ ಮಾಡ್ಕೋಬೋದು. ಇಷ್ಟು ಮಿನಿಟ್ಸ್ ಬೇಯಿಸ್ಬೇಕಂತಂದರೆ. ಮತ್ತು ಯಾವ ಟೆಂಪ್ರೇಚರಲ್ಲಿ ನೀವು ಬೇಯಿಸ್ಬೇಕಂದ್ರೆ ಟೆಂಪ್ರೇಚರ್ ಕೂಡ ನೀವು ಸೆಟ್ ಮಾಡ್ಕೋಬೋದು, ಇನ್ಕ್ರೀಸ್ ಮಾಡ್ಕೋಬೋದು, ಡಿಕ್ರೀಸ್ ಮಾಡ್ಕೋಬೋದು. ಮತ್ತು ಇಷ್ಟೆಲ್ಲ ಆಪ್ಷನ್ ಆಯಿತು. ಈ ಆಪ್ಷನ್ ಬಗ್ಗೆ ನಿಮಗೆ ಡೌಟ್ ಇರುತ್ತೆ, ಇದೇನಕ್ಕೆ ಆಪ್ಷನ್ ಅಂತ ಹೇಳಿ. ಆ್ಯಕ್ಚುಲಿ ಇದು ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ ಅಂತಲೇ ನಾನು ಹೇಳ್ತೀನಿ. ಏನಕ್ಕೆ ಅಂತ ಅಂದರೆ ಈ ಆಪ್ಷನ್ ಅಪಾಯಿಂಟ್ಮೆಂಟ್ ಆಪ್ಷನ್ ಅಂತ ಹೇಳಿ. ಸೊ ಇದು ಆ್ಯಕ್ಚುಲಿ ನಾನು ಅಪಾಯಿಂಟ್ಮೆಂಟ್ ಆಪ್ಷನ್ ಅಂತ ಹೇಳಿದ್ನಲ್ಲ, ಅದೊಂದು ಒಳ್ಳೆ ಆಪ್ಷನ್. ಏನಕ್ಕೆ ಅಂತ ಅಂದರೆ, ಸೊ ನೀವು ಇವಾಗ ಒಂದು 1 hour ಬಿಟ್ಬಿಟ್ಟು ನೀವು ಕುಕ್ ಮಾಡಬೇಕು. ಸೊ ನೀವು ಇವಾಗ ಎಲ್ಲನೂ ರೆಡಿ ಮಾಡಿಟ್ಬಿಟ್ಟು ಇದರೊಳಗಡೆ ಹಾಕೋಗಿ ಇಲ್ಲಿ ಅಪಾಯಿಂಟ್ಮೆಂಟ್ ಅಂದರೆ 1 hour ಅಂತ ಹೇಳಿ ಜಸ್ಟ್ 1 hourಗೆ ಸೆಟ್ ಮಾಡಿದ್ರೆ ಇದು 1 hour ಆದಮೇಲೆ ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟರಲ್ಲಿ ನಿಮ್ಮ ಕೆಲಸ ಏನಾದರೂ ನೀವೇನಾದರೂ ಬೇರೆ ಕೆಲಸ ಮಾಡ್ಕೊತಿದ್ರೆ ಆ ಕೆಲಸ ಮಾಡ್ಕೋಬೋದು. ಇದ್ರ ಪಾಡಿಗೆ ಇದು 1 hour ಆದಮೇಲೆ ಕುಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಿಮ್ಗೆ ಇವಾಗ ಒಂದು ಡೌಟ್ ಬರ್ಬೋದು, ಅಂದರೆ ಎಷ್ಟು ಅವರ್ವರೆಗೂ ನಾವು ಸೆಟ್ ಮಾಡಿ ಹೋಗ್ಬೋದು ಅಂತ ಹೇಳಿ. 3.5 hourವರೆಗೂ ನೀವು ಸೆಟ್ ಮಾಡಿ ಹೋಗ್ಬೋದು. ಸೊ ಅಂದರೆ ಮಿನಿಮಮ್ ಎಷ್ಟು ಅವರಿಗೆ ಸೆಟ್ ಮಾಡ್ಬೋದು ಅಂತಂದರೆ ½ an hour ಅಂದರೆ 0.5 hours ನೀವು ಸೆಟ್ ಮಾಡಿ ಹೋಗ್ಬೋದು. ಸೊ ಏರ್ ಫ್ರೈಯರಲ್ಲಿ ಏನೇನು ಆಪ್ಷನ್ಸ್ ಇದೆ ಅಂತ ಎಲ್ಲ ನೋಡ್ಕೊಂಡು ಬಂದ್ವಿ. ಬಟ್ ಇವಾಗ ಫುಡ್ ಹೇಗೆ ಕುಕ್ ಆಗುತ್ತೆ ಅಂತ ನೋಡೋ ಸಮಯ. ಸೊ ನಾನು ಏನು ಮಾಡ್ತೀನಿ ಅಂತಂದರೆ ಒಂದೊಂದೇ ಐಟಮ್ನ, ನಾನು ಏನೇನು ಐಟಮ್ನ ಕುಕ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ ಹೇಗೆ ಕುಕ್ ಆಗುತ್ತೆ, ಎಷ್ಟು ನಿಮಿಷ ಬೇಯಿಸ್ಬೇಕು ಅನ್ನೋದೊಂದು ಐಡಿಯಾ ಬರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನಿವಾಗ ಪಾನಿಪುರಿ ಬರುತ್ತಲ್ಲ, ಆ ಪೂರಿನ ಕುಕ್ ಮಾಡ್ತಾ ಇರೋದು. ಲೈಕ್ ಮಸಾಲೆ ಪುರಿ, ಪಾನಿಪುರಿ, ಗೋಲ್ಗಪ್ಪಾಗೆಲ್ಲ ಯೂಸ್ ಮಾಡ್ತೀವಲ್ಲ, ಅದು ಹೇಗಾಗತ್ತೆ ನೋಡೋಣ. ಸೊ ಆ್ಯಕ್ಚುಲಿ ನಾನು ಈ ಥರ ಪೂರಿ ಮಾಡಬೇಕಂತ ಅಂದರೆ ಜಸ್ಟ್ 1 to 1.5 minutes ಸಾಕು. 2 minutesಗೆ ಸೆಟ್ ಮಾಡಿರ್ತೀನಿ. ಒಂದು ಅಂದಾಜ್ ಮೇಲೆ 1.5 minutesಗೆ ನಾನು ತೆಗಿತೀನಿ. ಸೊ ಇಲ್ಲಿ ಇವಾಗ ಮಿನಿಟ್ಸ್ನ ಸೆಟ್ ಮಾಡ್ತಾ ಇದ್ದೀನಿ 2 minutesಗೆ. ಸೊ ಇವಾಗ ಒಂದು ಟೈಮಿಂಗ್ಸ್ನ ಸೆಟ್ ಮಾಡಿ ಬಿಟ್ಟಿರ್ತೀವಿ. ಬಟ್ ನೀವು ಆ ಟೈಮಿಂಗ್ಸು ಫುಲ್ ಆಗೋವರೆಗೂ ಏನು ವೆಯ್ಟ್ ಮಾಡೋದು ಬೇಡ. ಯಾಕೆಂತಂದರೆ ನಿಮ್ಮ ಟೇಸ್ಟಿಗೆ ಯಾವ ಥರ ಬೇಕೋ ಆ ಥರ ಕುಕ್ ಆಗೋದನ್ನ ನೋಡ್ಕೋಬೇಕು ಫಸ್ಟ್, ಎಷ್ಟು ರೋಸ್ಟ್ ಆಗಿದೆ ಅಂತ ಹೇಳಿ. ಸೊ ಆವಾಗ ನೀವು ಓಪನ್ ಮಾಡಿ ನೋಡ್ಬೋದು. ಸೊ ನೋಡಿ ಇವಾಗ ಜಸ್ಟ್ ಇನ್ನೂ ಅದು ಏನೂ ಬೆಂದಿಲ್ಲ. ಸೊ ಅದೇ ಥರ ಕನ್ಫರ್ಮೇಷನ್ಗೆ, ಜಸ್ಟ್ ನಿಮ್ಮ ಕನ್ಫರ್ಮೇಷನ್ಗೆ ಆವಾಗ ಚೆಕ್ ಮಾಡೋದು ಒಳ್ಳೆಯದು. ಸೊ ಇವಾಗ ಕುಕ್ ಆಗಿದೆ. ಆ್ಯಕ್ಚುಲಿ ನಾನು ಫುಲ್ 2 minutes ಆಗೋವರೆಗೂ ವೆಯ್ಟ್ ಮಾಡ್ತಾ ಇಲ್ಲ.
ಆ್ಯಕ್ಚುಲಿ ನೋಡಿ ವಿತೌಟ್ ಆಯಿಲ್ ನಾನು ಸ್ವಲ್ಪನೂ ಆಯಿಲ್ ಯೂಸ್ ಮಾಡಿಲ್ಲ, ಎಷ್ಟು ಚೆನ್ನಾಗಿ ಪೂರಿ ಬಂದಿದೆ ಅಂತ. ಆ್ಯಕ್ಚುಲಿ ಇದು ಎತ್ಕೋಬೇಕಾದ್ರೆ ಹುಷಾರಾಗಿ ಕೇರ್ಫುಲ್ ಆಗಿರಿ, ಯಾಕೆಂದರೆ ಸುಡ್ತಾ ಇರುತ್ತೆ, ಕೈಯೆಲ್ಲ ಸುಟ್ಟೋಗ್ಬಿಡತ್ತೆ. ಕೇರ್ಫುಲ್ಲಾಗಿ ಎತ್ತಾಕಬೇಕು. ಕುಕ್ ಆಗಿದೆ, ಬಟ್ ಇದು ಕರೆಕ್ಟಾಗಿ ರೋಸ್ಟ್ ಆಗಿದೆಯಾ ಇಲ್ಲ ಕರೆಕ್ಟಾಗಿ ಫ್ರೈ ಆಗಿದೆಯಾ ಅಂತ ಚೆಕ್ ಮಾಡಬೇಕಲ್ಲ. ಸೊ ತಿನ್ನೋಣ ಒಂದು. ತುಂಬ ಚೆನ್ನಾಗಿ ಫ್ರೈ ಆಗಿದೆ ವಿತೌಟ್ ಆಯಿಲ್. ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಗೊತ್ತಾ. ಹೆಲ್ದಿ ಕೂಡ, ಮತ್ತು ಆಯಿಲ್ ಜಾಸ್ತಿ ಡೀಪ್ ಫ್ರೈಯಲ್ಲಿ ಏನು ನಾವು ಫ್ರೈ ಮಾಡಿಲ್ಲ, ವಿತೌಟ್ ಆಯಿಲ್ ಯೂಸ್ ಮಾಡಿರೋದ್ರಿಂದ ಹೆಲ್ದಿ ಫುಡ್. ಸೊ ನಾನು ಇವಾಗ ಫ್ರೆಂಚ್ ಫ್ರೈಸ್ ಮಾಡ್ತಾ ಇದ್ದೀನಿ. ಫ್ರೆಂಚ್ ಫ್ರೈಸ್ ಹೇಗಾಗುತ್ತೆ ಅಂತ ನೋಡೋಣ. ಆ್ಯಕ್ಚುಲಿ ಫ್ರೆಂಚ್ ಫ್ರೈಸ್ಗೆ ಪ್ರೀ ಸೆಟ್ ಆಪ್ಷನ್ ಇದೆಯಲ್ಲ, ಅದನ್ನೇ ಸೆಟ್ ಮಾಡೋಣ. ಪ್ರೀ ಸೆಟ್ ಆಪ್ಷನ್ನೇ ಸೆಟ್ ಮಾಡಿದ್ದೀನಿ ಫ್ರೆಂಚ್ ಫ್ರೈಸು. ನೋಡೋಣ ಹೇಗಾಗತ್ತೆ ಅಂತ. ಕ್ರಿಸ್ಪಿಯಾಗಿ ಬೆಂದಿದೆ ಆ್ಯಕ್ಚುಲಿ. ಸಕ್ಕತ್ತಾಗಿ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ಸೊ ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ. ಆಯಿಲ್ ಯೂಸ್ ಮಾಡಿಲ್ಲ, ಹೆಲ್ದಿ ಕೂಡ, ಮತ್ತು ಮಕ್ಕಳಿಗೂ ಆರಾಮಾಗಿ ಕೊಡ್ಬೋದು. ಕೆಮ್ಮಾಗತ್ತೆ ಆಯಿಲ್ದು ಐಟಮ್ಸ್ ಕೊಟ್ಟರೆ ಅನ್ನೋ ಥರ ಏನು ಫೀಲ್ ಮಾಡ್ಕೊಳ್ಳೋದೇ ಬೇಡ, ಆರಾಮಾಗಿ ಮಕ್ಳಿಗೆ ಮಾಡ್ಕೊಡ್ಬೋದು ಫ್ರೆಂಚ್ ಫ್ರೈಸ್. ಏರ್ ಫ್ರೈಯರಲ್ಲಿ ನಾವು ಕೇಕ್ ಕೂಡ ಮಾಡ್ಬೋದು. ಸೊ ನಾನೀಗ ಕೇಕ್ ಮಾಡ್ತಾ ಇದ್ದೀನಿ. ಈ ಕೇಕ್ ಮಿಕ್ಸ್ ಪಿಲ್ಸ್ ಬೇರೆದು ಬರುತ್ತಲ್ಲ, ರೆಡಿಮೇಡ್ ಮಿಕ್ಸು, ಅದನ್ನು ತೊಗೊಂಡು ನಾನು ಈ ಥರ ಬ್ಯಾಟರ್ ಮಾಡ್ಕೊಂಡಿರೋದು. ಸೊ ಇವಾಗ ಕೇಕ್ ಮಾಡೋಣ ಬನ್ನಿ. ಕೇಕ್ ಮಾಡೋದಕ್ಕೆ ನಾನೇನಿಲ್ಲಿ ಪ್ರೀಸೆಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತಾರೆ. ಯೂಶ್ವಲಿ ನಾನು ಕೇಕ್ ಮಾಡ್ತಾ ಇರ್ತೀನಿ, ನನಗೆ ಐಡಿಯಾ ಇದೆ. ಸೊ 12 ಮಿನಿಟ್ಸು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಪ್ಲಸ್ ಅದ್ರ ಜೊತೆ 180 ಡಿಗ್ರಿ ಟೆಂಪ್ರೇಚರ್ನ ಸೆಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಟೈಮಿಂಗ್ಸ್ ಏನಾದರೂ ಗೊತ್ತಿಲ್ಲ ಎಷ್ಟು ಮಿನಿಟ್ಸ್ ಬೇಕು ಕೇಕ್ ಬೇಕಾಗೋದಕ್ಕೆ ಅಂದರೆ ನೀವು ಪ್ರೀಸೆಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಸೊ ಟೈಮ್ ಸೆಟ್ ಮಾಡಿರ್ತೀರಾ, ಮತ್ತು ಮಿಡಲಲ್ಲಿ ನಿಮ್ಗೆ ಅನ್ಸುತ್ತೆ ಅದು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬೇಕಂತ ಹೇಳಿ ನೀವೇನು ಆಫ್ ಮಾಡೋದೇನು ಬೇಡ. ಜಸ್ಟ್ ನೀವು ಇದನ್ನು ಓಪನ್ ಮಾಡಿದ್ರೆ ಸಾಕು. ಈ ಥರ ಓಪನ್ ಮಾಡಿ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಮತ್ತೆ ಕ್ಲೋಸ್ ಮಾಡಿ. ಟೈಮ್ ಆಗಿದೆ, ಹೇಗಾಗಿದೆ ಅಂತ ನೋಡೋಣ ಕೇಕು. ವಾವ್, ಯಮ್ಮಿ ಕೇಕ್ ಆಗಿತ್ತಲ್ಲ. ಸೊ ಇವಾಗ ಹೇಗಾಗಿದೆ ನೋಡೋಣ. ಆ್ಯಕ್ಚುಲಿ ಇದು ಕೇಕ್ ಕುಕ್ ಮಾಡಿದ್ಮೇಲೆ 30 ಮಿನಿಟ್ಸು ಕೂಲ್ ಆಗೋಕ್ಕೆ ಬಿಡಿ, ಆಮೇಲೆ ಪ್ಲೇಟಿಗೆ ಹಾಕಿ. ಆ್ಯಕ್ಚುಲಿ ನಾನು ಪಿಲ್ಸ್ಬೇರಿದು ಕೇಕ್ ಮಿಕ್ಸ್ ಅಂತ ಹೇಳಿದ್ಮೇಲೆ ಅದರಲ್ಲೇ ಸ್ಪ್ರಿಂಕಲ್ ಶುಗರ್ ಕೊಟ್ಟಿದ್ರು. ಸೊ ಡೆಕೋರೇಷನ್ಗೆ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಕೇಕ್ ಕಟ್ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ಅಲ್ಲ ಬೇಬಿ ಕೇಕು? ಸೂಪರ್ ಆಗಿದೆ. ಇವಾಗ ಚಿಕನ್ ಟ್ರೈ ಮಾಡೋಣ, ಚಿಕನ್ ಹೇಗೆ ಬೇಯುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ. ಸೊ ಆ್ಯಕ್ಚುಲಿ ನಾನು ಚಿಕನ್ ಮಾಡೋದಕ್ಕೆ ಒಳಗಡೆ ಇದೊಂದು ಪ್ಲೇಟ್ ಥರ ಇದೆ, ಅದನ್ನು ನಾನು ಎತ್ತುತ್ತಾ ಇದ್ದೀನಿ. ಬಿಕಾಸ್ ಇಲ್ಲೆಲ್ಲ ಹೋಗ್ಬಿಟ್ಟು ಅದು ಮ್ಯಾರಿನೇಟ್ ಮಾಡಿರ್ತೀನಲ್ಲ, ಅದೆಲ್ಲ ಮಿಕ್ಸ್ ಎಲ್ಲ ಹೋಗಿ ಒಂಥರ ಕಪ್ಪಗಾಗುತ್ತೆ ಅಂತ. ಸೊ ಆ್ಯಕ್ಚುಲಿ ನಾನು ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. ಇದನ್ನು ನೀವು ತೆಗೆದ್ಬಿಟ್ಟು ವಾಶ್ ಕೂಡ ಮಾಡ್ಬೋದು. ಸೊ ನಿಮ್ಗೆ ಯಾರಿಗಾದ್ರೂ ಸ್ವಲ್ಪ ಎಣ್ಣೆ ಬೇಕಂತಂದರೆ ಇಲ್ಲಿ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೋಬೋದು. ನಾನು ಸ್ವಲ್ಪ ಆಯಿಲ್ ಹಾಕ್ತೀನಿ. ನಾನಿಲ್ಲಿ ಒಂದು 1/2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಜಸ್ಟ್ ಇಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಚಿಕನ್ದು ನನ್ನದೇ ಓನ್ ರೆಸಿಪಿ. ಸೊ ಚೆನ್ನಾಗಿದೆ, ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಈ ರೆಸಿಪಿ ಬೇಕಂದ್ರೆ ನಾನು ಕಮೆಂಟ್ ಮಾಡಿ ತಿಳಿಸಿ. ನಾನಿಲ್ಲಿ ಬಾರ್ಬಿಕ್ಯೂ ಆಪ್ಷನ್ ಇದೆಯಲ್ಲ, ಅದು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಫೈವ್ ಮಿನಿಟ್ಸ್ ಆಗಿದೆ. ಜಸ್ಟ್ 5 ಮಿನಿಟ್ಸ್ ಒಂದ್ಸಲ ಚೆಕ್ ಮಾಡ್ತಾ ಇದ್ದೀನಿ ಹೇಗಾಗಿದೆ ಅಂತ.
ಚಿಕನ್ ಅಂತ ಅಂದಮೇಲೆ ಎರಡೂ ಕಡೆ ಚೆನ್ನಾಗಿ ಚಿಕನ್ ಫ್ರೈ ಆಗಿರಬೇಕು, ಚೆನ್ನಾಗಿ ಕುಕ್ ಆಗಿರಬೇಕು ಅಲ್ವಾ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಎವ್ರಿ 5 ಮಿನಿಟ್ಸು ಇನ್ನೊಂದು ಸೈಡಿಗೆ ಟರ್ನ್ ಮಾಡಿಬಿಟ್ಟು ಇಲ್ಲಿ ಬೇಯಿಸ್ತಾ ಇರೋದು. ಸೊ 10 ಮಿನಿಟ್ಸ್ ಆಗಿದೆ, ಇನ್ನು 1 ಮಿನಿಟ್ ಇದೆ. ಬಟ್ ನಾನು ಸ್ಟಿಲ್ ಇವಾಗಲೇ ಓಪನ್ ಮಾಡ್ತಾ ಇದ್ದೀನಿ. ಬೆಂದಿದೆ ಅಂತ ಅನಿಸುತ್ತೆ. ಪರ್ಫೆಕ್ಟಾಗಿ ಬೆಂದಿದೆ. ಬೆಂದಿದೆ, ನೋಡೋಣ ಹೇಗಾಗಿದೆ ಅಂತ. ಎಷ್ಟು ಟೆಂಡರ್ ಆಗಿ ಬಂದಿದೆ, ಜ್ಯೂಸಿ ಆಗಿದೆ ಚಿಕನ್. ನೀವೇ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸೊ ಟೇಸ್ಟ್ ಮಾಡಿ ನೋಡೋಣ ಇವಾಗ ಹೇಗಿದೆ ಚಿಕನ್ ಟೇಸ್ಟ್ ಅಂತ ಹೇಳಿ. ಆ್ಯಕ್ಚುಲಿ ನಾನು ತಿಂತಾ ಇಲ್ಲ, ನಾನು ಟೇಸ್ಟ್ ಮಾಡಲ್ಲ. ನಾನು ಇವತ್ತು ನಾನ್ ವೆಜ್ ತಿನ್ನಲ್ಲ. ಸೊ ವಿವಿ ತಿಂತಾರೆ, ಅವ್ರು ಟೇಸ್ಟ್ ಮಾಡಿ ಹೇಳ್ತಾರೆ. ಸೂಪರಾಗಿ ಬಂದಿದೆ. ಚೆನ್ನಾಗಿದೆ, ರೀಲಿ ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಸೊ ನಿಮ್ಗೆ ಯಾರಿಗಾದ್ರೂ ಈ ರೆಸಿಪಿ ಬೇಕಂತಾನೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಈ ರೆಸಿಪಿನ ಶೇರ್ ತಂದೂರ್ ಚಿಕನ್ ಥರ ಇದೆ, ಚೆನ್ನಾಗಿ ಬೆಂದಿದೆ ಕೂಡ. ಫ್ಲೇವರ್ ತುಂಬ ಚೆನ್ನಾಗಿ ಬಂದಿದೆ. ಆರಾಮು ಹಂಗಂದ್ರೆ ನಾವು ಆಯಿಲ್ನ ಜಸ್ಟ್ ಹಾಫ್ ಸ್ಪೂನಲ್ಲಿ ನೋಡು ಆರಾಮ್ಸೆ ನಾವು ಮಾಡ್ಬಿಡ್ಬೋದು. ತುಂಬ ಹೆಲ್ತ್ ಕಾನ್ಷಿಯಸ್ ಇರೋರಿಗೆ ಇದು ಒಳ್ಳೆಯದು. ಹಾಫ್ ಸ್ಪೂನ್ ಅಷ್ಟೇ ಆಯಿಲ್ ಯೂಸ್ ಮಾಡಿರೋದು. ತುಂಬಾ ಚೆನ್ನಾಗಿ ಬಂದಿದೆ ಚಿಕನ್. ಆಯಿಲ್ ಇಲ್ಲ ಅಂತ ಏನು ಫೀಲ್ ಆಗ್ತಾ ಇಲ್ಲ. ಆಯಿಲ್ ಚಿಕನ್ ಅಲ್ಲಿ ಏನಿದೆ ಆ ಆಯಿಲ್ ಎಲ್ಲ ಇಲ್ಲಿ ಬಿಟ್ಕೊಂಡಿದೆ. ತುಂಬಾ ಚೆನ್ನಾಗಿದೆ ಆಕ್ಚುಲಿ ಚಿಕನ್. ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಈ ಪ್ರಾಡಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಿಗಾದರೂ ಬೇಕಂತ ಅಂದರೆ ಪರ್ಚೇಸ್ ಮಾಡ್ಬೋದು. ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಎಲ್ಲ ಅವೈಲಬಲ್ ಇದೆ. ಸೊ ಯಾರಾದರೂ ಹೆಲ್ತ್ ಕಾನ್ಷಿಯಸ್ ಇರೋರು ಕೂಡ ಆರಾಮಾಗಿ ಈ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಮತ್ತು ಡಯಟ್ ಮಾಡ್ತಿರೋರ್ಗು ಒಳ್ಳೆ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.